ಧರ್ಮ ನಿಂದನೆಯ ವಿರುದ್ಧ ಮಾತನಾಡಬೇಕು ಅಂತ ಹೇಳಿದ್ರೆ ಇವತ್ತು ಈ ಕಾನೂನನ್ನು ತಂದು ನಮ್ಮ ಬಾಯನ್ನು ಮುಚ್ಚಿಸುವಂತಹ ಷಡ್ಯಂತ್ರ ಇವತ್ತು ನಾವು ನೋಡ್ತಾ ಇದ್ದೇವೆ. ನಮ್ಮ ದೇವಾಲಯಗಳಿಗೆ ಅವಮಾನ ಮಾಡುವಂತರ ನಾವು ಖಂಡಿಸ್ತೀವಿ. ಈ ಖಂಡಿಸಿದ್ದನ್ನೇ ನೀವು ಪ್ರಚೋದನಕಾರಿ ಭಾಷಣ, ಇದು ದ್ವೇಷ ಭಾಷಣ ಅಂತ ಹೇಳಿ ನಮ್ಮನ್ನು ಕಟ್ಟಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಬೇಕಾದ್ರೆ ರಾಮ ಹೆಂಡ ಕುಡ್ದ, ಸೀತೆ ಹೆಂಡ ಕುಡಿದ್ರು, ಇದನ್ನೆಲ್ಲ ಹೇಳಬೇಕಾದ್ರೆ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹಿಂದೆ ಇದ್ದಂಥ ಕಾನೂನು ಅನ್ವಯ ಆಗಲಿಲ್ಲ. ಧರ್ಮದ ಬಗ್ಗೆ ಇವತ್ತು ನಾವು ಹೇಳಲಿಕ್ಕೆ ಹೋದ್ರೆ, ದೇಶ ವಿರೋಧಿ ಚಟುವಟಿಕೆ ಮಾಡುವವರ ವಿರುದ್ಧ ಹೇಳಲಿಕ್ಕೆ ಹೋದ್ರೆ ಇವತ್ತು ಈ ದ್ವೇಷ ಭಾಷಣ ಅಂತ ಹೇಳಿ, ಈ ಹೇಟ್ ಸ್ಪೀಚ್ ಅಂತ ಹೇಳಿ ಇವತ್ತು ಅನೇಕ ನಮ್ಮ ಹಿಂದೂ ನಾಯಕರ ಮೇಲೆ ಅಮಾನುಷವಾಗಿ ಇವತ್ತು ಕಾನೂನು ಕ್ರಮವನ್ನು ಕೈಗೊಳ್ತಾರೆ. ದೇವರು ಧರ್ಮದ ವಿಷಯದಲ್ಲಿ ಹೋರಾಟ ಮಾಡುವವರ ಮೇಲೆ ಕೇಸ್ ಹಾಕಿ ಜೈಲಿಗೆ ತಳ್ಳುವಂತ ಒಂದು ಷಡ್ಯಂತ್ರ ಇದಷ್ಟೇ. ಇವತ್ತು ನಾವು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡಿದ್ದೀವಿ. ದ್ವೇಷ ಭಾಷಣ ಅಂತಕ್ಕಂಥದ್ದನ್ನ ಈ ಒಂದು ಹಿಂದೂ ಸಮಾಜಕ್ಕೆ ಹೇರಿ ಹಿಂದುತ್ವದ ಧ್ವನಿಯನ್ನು ಅಡಗಿಸುವಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕರಿಸುತ್ತಾ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಈ ದ್ವೇಷ ಭಾಷಣದ ಒಂದು ಅಮೆಂಡ್ಮೆಂಟನ್ನು ಪಾಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ಇವತ್ತು ಮಠಾಧೀಶರು ನ್ಯಾಯವಾಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಹೋರಾಟಗಾರರಿಗೂ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ, ಅವರು ಮಾಡುವ ಭ್ರಷ್ಟಾಚಾರ ಕೃತ್ಯಗಳನ್ನು ಕೇಳೋದಕ್ಕೂ ಬಿಡ್ತಾ ಇಲ್ಲ, ದೇವಾಲಯಗಳನ್ನು ಧ್ವಂಸ ಮಾಡಿದ್ರು ಕೇಳಂಗಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸುಗಳನ್ನು ಹಾಕ್ಕೊಂಡು ಸುಳ್ಳು ಕೇಸುಗಳನ್ನು ಈಗಾಗಲೇ ಹಾಕ್ತಾ ಇದ್ರು. ಈಗ ಅದಕ್ಕಾಗಿ ಒಂದು ಕಾಯ್ದೆಯನ್ನು ತಗೊಂಬಂದಿರೋದ್ರಿಂದ ಶ್ರೀರಾಮ ಸೇನೆ ಮತ್ತು ಸನಾತನ ಸಂಸ್ಥೆಯಿಂದ ಅದನ್ನು ಧಿಕ್ಕರಿಸಿ ಇವತ್ತು ನಾವು ಹೇಳೋದಿಷ್ಟೇ, ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ನಿಮ್ಮ ಪ್ರಯೋಗ, ಇದೇ ಪ್ರಯೋಗನ ಇಸ್ಲಾಮಿಕ್ ಅವರ ಮೇಲೆ ಮಾಡಿ, ಕ್ರಿಶ್ಚಿಯನ್ ಅವರ ಮೇಲೆ ಮಾಡಿ, ಈ ಸ್ಟೇಷನ್ಗಳನ್ನ ಒಡೆಯೋದು, ಗೋಪುರಗಳನ್ನು ಒಡೆಯೋದು, ದೇವಸ್ಥಾನಗಳನ್ನ ಒಡೆಯೋರನ್ನು ಬಿಟ್ಬಿಟ್ಟು ಹಿಂದುತ್ವವನ್ನು ಉಳಿಸುವಂಥ ವ್ಯಕ್ತಿಗಳನ್ನು ಬಾಯ್ಕಾಟ್ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ? ನಿಮಗೆ ಅಧಿಕಾರ ಕೊಟ್ಟಿದ್ದು ಈ ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ. ಇಲ್ಲಿರುವ ರಸ್ತೆ ಗುಂಡಿಗಳಿರ್ಬೋದು, ಭ್ರಷ್ಟಾಚಾರಗಳಿರ್ಬೋದು, ನೀವು ಮಾಡಿರುವ ಹಗರಣಗಳನ್ನು ಮುಚ್ಚಾಕೋಸ್ಕರ, ನೀವು ಮಾಡಿರುವ ಹಗರಣಗಳನ್ನು ನಾವು ಮಾತಾಡಬಾರ್ದಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನೀವು ನಮ್ಮನ್ನು ಬಾಯ್ಕಟ್ ಮಾಡ್ತಾ ಇದ್ದೀರಿ. ನೀವು ಮಾಡ್ತಿರೋದು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಿ ಈ ಸಂವಿಧಾನಕ್ಕೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ವಿರುದ್ಧ, ಧರ್ಮ ನಿಂದನೆಯ ವಿರುದ್ಧ ಮಾತನಾಡಬೇಕು ಅಂತ ಹೇಳಿದ್ರೆ ಇವತ್ತು ಈ ಕಾನೂನನ್ನು ತಂದು ನಮ್ಮ ಬಾಯನ್ನು ಮುಚ್ಚಿಸುವಂತಹ ಷಡ್ಯಂತ್ರ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಅನೇಕರು ನಮ್ಮ ಧರ್ಮದ ದೇವತೆಗಳ ವಿರುದ್ಧವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಇವತ್ತು ಕಾನೂನಿನ ಕ್ರಮ ಇವತ್ತು ಕೈಗೊಳ್ತಾ ಇಲ್ಲ. ಧರ್ಮದ ಬಗ್ಗೆ ಇವತ್ತು ನಾವು ಹೇಳಲಿಕ್ಕೆ ಹೋದ್ರೆ, ದೇಶ ವಿರೋಧಿ ಚಟುವಟಿಕೆ ಮಾಡುವವರ ವಿರುದ್ಧ ಹೇಳಲಿಕ್ಕೆ ಹೋದ್ರೆ ಇವತ್ತು ಈ ದ್ವೇಷ ಭಾಷಣ ಅಂತ ಹೇಳಿ, ಈ ಹೇಟ್ ಸ್ಪೀಚ್ ಅಂತ ಹೇಳಿ ಇವತ್ತು ಅನೇಕ ನಮ್ಮ ಹಿಂದೂ ನಾಯಕರ ಮೇಲೆ ಅಮಾನುಷವಾಗಿ ಇವತ್ತು ಕಾನೂನು ಕ್ರಮವನ್ನು ಕೈಗೊಳ್ತಾರೆ. FIR ಅನ್ನು ಹಾಕ್ತೀರಿ, ಅವರ ಮೇಲೆ ಇವತ್ತು ಕಾನೂನು ದಿಶೆಯಲ್ಲಿ ಇವತ್ತು ಬಹಿಷ್ಕಾರವನ್ನು ಹಾಕ್ತೀರಿ. ಇವತ್ತು ಗೂಂಡಾ ಕಾಯ್ದೆಯನ್ನು ಹಾಕ್ತಾ ಇದ್ದೀರಿ. ಇವತ್ತು ಅವರಿಗೆ ಆ ಏರಿಯಾಗೆ ಹೋಗಬಾರ್ದು, ಆ ಊರಿಗೆ ಹೋಗಬಾರ್ದು ಅಂತ ಬಹಿಷ್ಕಾರವನ್ನು ಹಾಕ್ತಾ ಇದ್ದೀರಿ. ಇವತ್ತು ನಾವು ಬಹುಸಂಖ್ಯಾತ ಹಿಂದೂಗಳಿದ್ದು ಇವತ್ತು ನಮ್ಮ ಧರ್ಮದ, ನಮ್ಮ ದೇಶದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಈ ಕಾನೂನುಗಳು ಒಂದು ತೊಡಕಿದೆ. ಹಾಗಾಗಿ ರಾಜ್ಯಪಾಲರು ಎಲ್ಲ ಅಂಶಗಳನ್ನು ಗಮನಿಸಬೇಕಿದೆ. ಹಿಂದೆ ಪ್ರೊಫೆಸರ್ ಭಗವಾನ್ ಇರ್ಬೋದು, ಅವನ್ಯಾರೋ ಒಬ್ಬ ಮಹೇಶ್ ಅಂತ ಇದ್ದ, ಇವರೆಲ್ಲ ಸೇರಿಕೊಂಡು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಬೇಕಾದ್ರೆ ರಾಮ ಹೆಂಡ ಕುಡ್ದ, ಸೀತೆ ಹೆಂಡ ಕುಡಿದ್ರು, ಇದನ್ನೆಲ್ಲ ಹೇಳಬೇಕಾದ್ರೆ ಅವ್ರ ಮೇಲೆ ಕೇಸ್ ಹಾಕಲಿಕ್ಕೆ ಹಿಂದೆ ಇದ್ದಂಥ ಕಾನೂನು ಅನ್ವಯ ಆಗಲಿಲ್ಲ. ಇವತ್ತು ಬೇರೆ ಥರ ದ್ವೇಷ ಭಾಷಣ ಮಾಡುವವ್ರನ್ನ ಇಟ್ಕೊಂಡು ನಾವು ಅವರನ್ನು ಮಟ್ಟ ಹಾಕ್ತೀವಿ ಅಂತ ಹೊರಟಿರೋ ರಾಜ್ಯ ಸರ್ಕಾರಕ್ಕೆ ಒಂದು ಹೇಡಿತನದ ನೀಚ ಸರ್ಕಾರ ಅಂತ ಹೇಳ್ಬೋದು. ಇದನ್ನು ದೇವರು ಧರ್ಮದ ವಿಷಯದಲ್ಲಿ ಹೋರಾಟ ಮಾಡುವವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ತಳ್ಳುವಂಥ ಒಂದು ಷಡ್ಯಂತ್ರ ಇದಷ್ಟೇ. ಮುಂದುವರೆದ ಭಾಗವಾಗಿ ಹೇಳಬೇಕಂತಂದರೆ ಯಾವ ರಾಜ್ಯದಲ್ಲೂ ಕೂಡ ಈ ಥರ ಒಂದು ಮಸೂದೆಗಳು ಪಾಸಾಗಿಲ್ಲ ಇಲ್ಲಿವರೆಗೆ. ಇದು ಕರ್ನಾಟಕದಲ್ಲೇ ಯಾಕೆ ಮಾಡ್ತಾ ಇರೋದು? ಇದು ಮುಸ್ಲಿಮರ ಓಲೈಕೆ ಮಾಡುವಂಥ ಸರ್ಕಾರ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರು ಇದ್ದರೆ ದಯವಿಟ್ಟು ವಾಪಸ್ ತಗೊಳ್ಬೇಕು. ಇದನ್ನು ಈ ಮಂಡನೆ ವಿಷಯದಲ್ಲಿ ಇದು ಹಿಂಜರಿಬೇಕು ಮತ್ತು ಇದನ್ನು ಸಂಸತ್ತಿಗೆ ತರಲೇಬಾರ್ದು. ಇದನ್ನು ನಮ್ಮ ರಾಮನ ಮೇಲೆ ಅವಮಾನ ಮಾಡ್ತೀರಿ, ನಮ್ಮ ದೇವಾಲಯಗಳ ಮೇಲೆ ಅವಮಾನ ಮಾಡ್ತೀರಿ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅಪಮಾನ ಮಾಡ್ತೀರಿ, ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಮಾಡಿರುವಂಥದ್ದಿದೆ. ನೇರ ಮುಖ್ಯಮಂತ್ರಿಗಳೇ ಈ ರೀತಿ ಭಾಗಿಯಾಗಿರೋದರಿಂದ ನಿಮಗೆ ಯಾಕೆ ಈ ಕಾನೂನುಗಳು ಅನ್ವಯಿಸಲ್ಲ? ಇವತ್ತು ನಾನು ಹೇಳೋದಿಷ್ಟೇ, ದ್ವೇಷ ಭಾಷಣ ಅಂದರೆ ಏನು? ನಾವು ಯಾವುದಾದ್ರು ಒಂದು ಸಮಾಜನ ಹೋಗಿ ಕೆರಳಿಸ್ತಾ ಇದ್ದೀವ? ನಮ್ಮ ಹಿಂದೂ ಸಮಾಜನ ನಾವು ಎಚ್ಚರಿಸ್ಕೊಳ್ತಾ ಇದ್ದೀವಿ, ನಮ್ಮ ದೇವಾಲಯಗಳನ್ನು ನಾವು ಉಳಿಸ್ಕೊಳ್ತಾ ಇದ್ದೀವಿ, ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಉಳಿಸ್ಕೊಳ್ತಾ ಇದ್ದೀವಿ. ಗೋಹತ್ಯೆ ಮಾಡೋರ ವಿರುದ್ಧ ನಾವೇನು ಅವರಿಗೆ ಮಂಗಳಾರತಿ ಮಾಡಬೇಕಾ? ಗೋಹತ್ಯೆ ಮಾಡೋರನ್ನು ನಾವು ಖಂಡಿಸ್ತೀವಿ. ನಮ್ಮ ದೇವಾಲಯಗಳಿಗೆ ಅವಮಾನ ಮಾಡುವಂಥರನ್ನು ನಾವು ಖಂಡಿಸ್ತೀವಿ. ಈ ಖಂಡಿಸಿದ್ದನ್ನೇ ನೀವು ಪ್ರಚೋದನಕಾರಿ ಭಾಷಣ, ಇದು ದ್ವೇಷ ಭಾಷಣ ಅಂಥೇಳಿ ನಮ್ಮನ್ನು ಕಟ್ಟಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಅಂಬೇಡ್ಕರ್ ಅವರು ಹೇಳಿದಂತೆ 90 ಜನರಿಗೆ ಒಳ್ಳೆಯದಾಗೋದಕ್ಕಿಂತಲೂ 10 ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ಆದರೆ ಇವತ್ತು ಇಡೀ ಸಮಾಜ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಏಕೈಕ ರಾಷ್ಟ್ರ ಅಂದರೆ ಅದು ಹಿಂದೂ ರಾಷ್ಟ್ರ ಅಂದರೆ ಭಾರತ ಮಾತ್ರ ಆಗಿರ್ತಕ್ಕಂಥದ್ದು. ಅಂತಹ ಹಿಂದೂ ರಾಷ್ಟ್ರದೊಳಗಡೆ ಇವತ್ತು ಹಿಂದೂಗಳ ಈ ಒಂದು ಭಾರತ ದೇಶದ ಪ್ರಾಣ ಆಗಿರ್ತಕ್ಕಂಥ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಜಾತ್ಯತೀತ ಒಂದು ಉದ್ದೇಶದ ಕಾರಣದಿಂದ ಇವತ್ತು ಈ ರೀತಿ ದ್ವೇಷ ಭಾಷಣ ಅಂತ ಒಂದು ಹೆಸರನ್ನು ಹೇಳಿ ಇವತ್ತು ಹಿಂದೂಗಳನ್ನ ಕಟ್ಟಾಕ್ಲಿಕ್ಕೆ ಹೊರಟಿರ್ತಕ್ಕಂಥ ನಿಜಕ್ಕೂ ಇದು ಒಂದು ರೀತಿ ದುಃಖದ ಸಂಗತಿಯಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದು
ಇರ್ತಕ್ಕಂಥದ್ದು ಏನು ಸರ್ಕಾರ ಇರ್ತಕ್ಕಂಥದ್ದು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಆಗಬೇಕೇ ಹೊರತು ಸಾರ್ವಜನಿಕರಿಗೆ ಸಂಸ್ಕೃತಿಗೆ ಒಂದು ನೋವು ಕೊಡುವಂಥ ಒಂದು ಕಾನೂನು ತರ್ತಕ್ಕಂಥದ್ದು ಯೋಗ್ಯ ಅಲ್ಲ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇದನ್ನ ಜಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು. ಇದು ಪ್ರಯತ್ನವನ್ನು ಮಾಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಕೂಡ ಸಂಘಟನೆಗಳಾಗಲಿ ಹಿಂದೂಪರ ಸಂಘಟನೆಗಳು ಸುಮ್ಮನೆ ಇರತಕ್ಕಂಥದ್ದಲ್ಲ. ಅದನ್ನು ಖಂಡಿತವಾಗಿ ಇದನ್ನ ಕೂಡಲೇ ಜಾರಿಗೆ ತರಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಇವತ್ತು ನಮ್ಮ ಧರ್ಮದ ದೇಶದ ವಿರುದ್ಧ ಮಾತನಾಡುವವರ ವಿರುದ್ಧ ಮಾತಾಡಲಿಕ್ಕೆ ಕಾನೂನನ್ನು ಕೊಡಲೇಬೇಕಿದೆ. ಇವತ್ತು ಕಾನೂನಲ್ಲೇ ವಾಕ್ ಸ್ವಾತಂತ್ರ್ಯ ಇರುವ ಸಂದರ್ಭದಲ್ಲಿ ಈ ರೀತಿಯ ಕಾನೂನುಗಳನ್ನು ತಂದು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹಿಮ್ಮೆಟ್ಟುವಂತಹ ಷಡ್ಯಂತ್ರ ಇದೆ. ಇದಕ್ಕೆ ನಾವೆಲ್ಲರೂ ಸಹ ತೀವ್ರ ವಿರೋಧವನ್ನು ಮಾಡ್ತಾ ಇದ್ದೇವೆ. ಏನಾದರೂ ಈ ಕಾನೂನು ಬಂದಲ್ಲಿಯೇ ನಾವು ಇದನ್ನು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೋರಾಟವನ್ನು ಕೈಗೊಳ್ಳುತ್ತಿದ್ದೇವೆ.